ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೇದಾಂತ್ ಅವರೇ, ವೇದಾಂತ್ ಅವರೇ, ಅಮ್ಮ ಯಾವಾಗ ಬಂದ್ರೆ? ಯಾಕೆ ಒಂಥರ ಇದ್ದೀರಾ? ಇನ್ನೂ ಯೋಚನೆ ಮಾಡ್ತಾ ಇರೋ ಹಾಗಿದೆ. ಇವತ್ತು ಆಫೀಸ್ಗೂ ಬೇರೆ ಹೋಗಿಲ್ಲ ನೀವು. ಯಾಕೋ ಆಫೀಸಿಗೆ ಹೋಗೋದಕ್ಕೆ ಮನಸ್ಸಿಲ್ಲ. ಎಲ್ಲ ಬಿಟ್ಟು ಎಲ್ಲಾದ್ರೂ ದೂರ ಹೊರಟೋಗ್ಬೇಕು ಅನ್ನಿಸ್ತದೆ. ಯಾವತ್ತಿಗೂ ಕಾಡದೇ ಇರೋಷ್ಟು ನೆನಪುಗಳು ಒಟ್ಟೊಟ್ಟಿ ಕಾಡ್ತಿದೆ. ಹೌದಾ? ಅಂಥದ್ದು ಏನಾಯ್ತು ಅಂತ ಕೇಳ್ಬಹುದಾ? ಧ್ರುವ, ನನ್ನ ಬಗ್ಗೆ ತುಂಬಾ ಯೋಚನೆ ಶುರುವಾಗಿದೆ. ಅವನು ಮತ್ತೆ ಮೊದಲಿನ ಥರ ಆಗ್ತಾನ, ಸಂಪೂರ್ಣವಾಗಿ ಗುಣವಾಗ್ತಾನ ಅಂತ ತುಂಬ ಡೌಟ್ಸ್ ಕಾಡೋದಕ್ಕೆ ಶುರುವಾಗಿದೆ. ಅವನು ಯಾವಾಗ ಹುಷಾರಾಗ್ತಾನೋ, ನಮ್ಗಳ ಥರ ನಾರ್ಮಲ್ ಆಗಿರ್ತಾನೋ ಆಗಲೇ ನೆಮ್ಮದಿ ಅನ್ಸೋದು. ಅಲ್ಲಿವರೆಗೂ ಮನ್ಸಿಗೆ ಸಮಾಧಾನನೇ ಇಲ್ಲ. ಯೋಚನೆ ಮಾಡಬೇಡಿ ವೇದಾಂತ್ ಅವ್ರೆ, ಧ್ರುವ ಮೊದಲಿನ ಹಾಗಾಗ್ತಾರೆ. ಆ ನಂಬಿಕೆ ನನಗಿದೆ. ನಿಮ್ಮಷ್ಟು ನಿಗಾ ವಹಿಸೋ ಅಣ್ಣ ಅವನ ಜೊತೆ ಇರಬೇಕಾದ್ರೆ ಅವರು ಆದಷ್ಟು ಬೇಗ ಹುಷಾರಾಗ್ತಾರೆ. ನೀವು ನಿಮ್ಮ ತಮ್ಮಂದಿರಾಗ್ಲಿ ತಂಗಿಗಾಗ್ಲಿ ಬರೀ ಅಣ್ಣ ಅಲ್ಲ, ಅಪ್ಪ ಅಮ್ಮನ ಸ್ಥಾನದಲ್ಲಿದ್ದೀರ. ಅವರೆಲ್ಲರೂ ನಿಮ್ಮನ್ನ ಅಣ್ಣನಾಗಿ ಪಡೆಯೋಕ್ಕೆ ತುಂಬ ಪುಣ್ಯ ಮಾಡಿದ್ದಾರೆ. ಆದರೆ ಕೆಲವೊಂದ್ಸಲ ನನಗೆ ತುಂಬ ಡೌಟ್ ಕಾಡೋದಕ್ಕೆ ಶುರುವಾಗುತ್ತಮ್ಮ. ಅಣ್ಣ ಅನ್ನೋದು ಕೇವಲ 2 ಅಕ್ಷರದ ಪದ ಅಲ್ಲ, ಅದು ತುಂಬ ಜವಾಬ್ದಾರಿ ಇದೆ, ತುಂಬ ತೂಕ ಇದೆ. ಆ ಜವಾಬ್ದಾರಿನ ನನ್ನ ಕೈಲಿ ತೂಗ್ಸೋದಕ್ಕಾಗುತ್ತಾ? ನಾನು ಅದನ್ನು ಸರಿಯಾಗಿ ನಿಭಾಯಿಸ್ತಿದ್ದೀನಿ ಅನ್ನೋ ಪ್ರಶ್ನೆ ನನ್ನಲ್ಲಿ ಕೆಲವು ಸಲ ತುಂಬ ಕಾಡುತ್ತೆ. ಆದ್ಯಾಗ ಅಬಾರ್ಷನ್ ಆದಾಗ, ಧ್ರುವನ್ಗೆ ಆಕ್ಸಿಡೆಂಟ್ ಆದಾಗ, ವಿಕ್ರಾಂತ್ ಅರೆಸ್ಟ್ ಆದಾಗ ಈ ಪ್ರಶ್ನೆಗಳನ್ನು ನಾನು ತುಂಬ ಕಾಡ್ತಿತ್ತು. ಹಾಗೆಲ್ಲ ನನ್ನ ನೋವನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ನನ್ನ ಜೊತೆ ಯಾರಾದರೂ ಇರಬೇಕು ಅಂತ ಅನಿಸ್ತು. ನಾನೊಬ್ಬಂಟಿ, ನಾನು ಅನಾಥ ಅನ್ನೋ ಫೀಲ್ ತುಂಬ ಕಾಡ್ತಿತ್ತು. ಅಮ್ಮ, ನೀವೇನು ಅಂದ್ಕೊಳ್ಳಲ್ಲ ಅಂದರೆ ನಿಮ್ಮ ತೊಡೆ ಮೇಲೆ ಸ್ವಲ್ಪ ಹೊತ್ತು ಮಲ್ಕೊಳ್ಳ. ಒಬ್ಬಂಟಿ ಅಲ್ಲ ವೇದಾಂತ್, ನಿನ್ನ ಜೊತೆ ನಾನಿದ್ದೀನಿ, ಮುಂದೆ ಕೂಡ ಇರ್ತೀನಿ. ನನಗೆ ನಿಮ್ಮಮ್ಮ ಅಂತ ಹೇಳ್ಕೊಳಕ್ಕಾಗದೇ ಇರ್ಬೋದು, ಆದರೆ ನಿನ್ನ ಮನಸ್ಸಿನ ಭಾರನ ಕಡಿಮೆ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.